ನಮ್ಗೆ ಹೇಗೆ ಕಾಣ್ತಾರೆ ಡೆವಿಲಲ್ಲಿ ರಚನಾ? ರಚನಾ ಎಲ್ರಿಗೂ ಇಷ್ಟ ಆಗೋ ಥರ ಕಾಣಿಸ್ತಾರೆ. ಒಂದು ಮನೆ ಮಗಳ ಥರ ಎಲ್ರಿಗೂ ಇಷ್ಟ ಆಗ್ತಾರೆ ರಚನಾ ಪಾತ್ರ ಅದರಲ್ಲಿ. ಓಕೆ. ನನಗೆ ಆ ಹಾಡಿನ ಪರ್ಟಿಕ್ಯುಲರ್ ಅದ್ರ ಬಗ್ಗೆ ಹೇಳಿ. ಥೈಲ್ಯಾಂಡಲ್ಲಿ ತುಂಬ ಗ್ಲಾಮರಸ್ ಆಗಿ ಕಾಣ್ತೀರಾ. ಹೌದು. ಅಥವಾ ಪರ್ಟಿಕ್ಯುಲರ್ ಅದೇ ಥರ ಅಂದರೆ ಅಫ್ಕೋರ್ಸ್ ಬೀಚ್ ಸೈಡು ಅಂದರೆ ಅದೇ ಥರ ಕಾಸ್ಟ್ಯೂಮು ಅದೇ ಥರ ಅದೆಲ್ಲ ಪ್ಲ್ಯಾನ್ ಬಗ್ಗೆ ಹೇಳಿ. ದರ್ಶನ್ ಅವ್ರ ಡ್ರೆಸ್ಸಲ್ಲಿ ಕೂಡ ಸಖತ್ತಾಗಿ ಅವ್ರದ್ದು ಪ್ಲ್ಯಾನ್ ಡ್ರೆಸ್ ಮಾಡಿದ್ದಾರೆ ಅವರಿಗೂ ಕೂಡ. ಪ್ರಾಪರ್ ಟೀಮ್ ವರ್ಕ್ ಇದು. ನಮ್ಮ ಡ್ರೆಸ್ ಡಿಸೈನ್ ಬಂದು ಮೇನ್ಲಿ ಇದು ಹೇಳಲೇಬೇಕು ನಾನು, ನಮ್ಮ ಪ್ರೊಡ್ಯೂಸರ್ ಬೇಸಿಕಲಿ ತಶ್ವಿನಿ ಮ್ಯಾಮ್ ಅವರು ಮಾಡಿರೋದು ಆ್ಯಂಡ್ ಚೇತನ್ ಅವರು. ಇದೆಲ್ಲ ಪ್ರಾಪರ್ ಆಗಿ ಪ್ಲ್ಯಾನ್ ಮಾಡಿ ಹಿಂಗೆ ಬೇಕು ಅಂತ ನಾವು ಡಿಸೈನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರುವಂಥದ್ದು. ಸೊ ಸರ್ ಕಾಸ್ಟ್ಯೂಮ್ ಆಗಿರ್ಬೋದು ಅದೆಲ್ಲ ಒಂಥರ ಈ ಗ್ರೀಕ್ ಸ್ಟೈಲಲ್ಲಿದೆ ಆ್ಯಂಡ್ ಇಟ್ಸ್ ವೆರಿ ಯುನೀಕ್. ಸರ್ ಕೂಡ ತುಂಬ ರೀಸೆಂಟಾಗಿ ನೀವು ಕಾಮೆಂಟ್ಸಲ್ಲಿ ಓಪನ್ ಮಾಡಿ ನೋಡಿದ್ರೆ ಅಥವಾ ಜನ ಹೆಂಗೆ ಹೇಳ್ತಾ ಇದ್ದಾರೆ ಅಂದರೆ ಖುಷಿ ಆಗ್ತಾ ಇದೆ ಸರ್ನ ಈ ಲುಕ್ಕಲ್ಲಿ ಮತ್ತೆ ದ್ಯಾಟ್ ಹ್ಯಾಂಡ್ಸಮ್ ಲುಕ್ಕಲ್ಲಿ ಮತ್ತೆ ನೋಡ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರು. ಆ್ಯಂಡ್ ಆ ಜೋಡಿನ ಕೂಡ ತುಂಬ ಮೆಚ್ಕೊಂಡು ಏನೋ ಅದೊಂದು ಕಾಂಪ್ಲಿಮೆಂಟ್ಸ್ ಬರ್ತಾ ಇದೆ. ಸೊ ಐ ಆಮ್ ಹ್ಯಾಪಿ ದಟ್ ಪೇರ್ ವರ್ಕ್ ಆಗುತ್ತೋ ಇಲ್ವೋ ಅಂತದೊಂದು ಇತ್ತು ನನ್ನ ತಲೆಯಲ್ಲಿ. ಬಟ್ ದೆನ್ ಜನ ತುಂಬ ಖುಷಿಯಾಗಿ ಆಕ್ಸೆಪ್ಟ್ ಮಾಡಿಕೊಂಡ್ರು. ಸೊ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಓಕೆ. ದರ್ಶನ್ ಅವರಲ್ಲಿ 2 ಶೇಡ್ ಇದೆ. ಒಂದರಲ್ಲಿ ಮಾಸಲ್ಲಿ ಸೂಪರ್ ಅವರು, ಅದರ ರೊಮ್ಯಾನ್ಸಲ್ಲೂ ಸೂಪರ್ ಸಿನಿಮಾಗಳು, ಅವ್ರದ್ದು ಹಾಡುಗಳು ಎಷ್ಟು ಹಿಟ್ ಆಗುತ್ತೆ, ಅವರ ಜೋಡಿ ಆನ್ ಸ್ಕ್ರೀನಲ್ಲಿ ಎಷ್ಟು ಚೆನ್ನಾಗಿರುತ್ತೆ. ರಕ್ಷಿತಾ ಅವ್ರ ಜೊತೆಗಿರ್ಬೋದು, ರಮ್ಯಾ, ಯಾವ ಹೀರೋಯಿನ್ ಆದರೂ ಸೂಪರಾಗಿ ಕಾಣುತ್ತೆ ಅನ್ನೋದು. ಅವ್ರು ಅಷ್ಟೇ ಸೂಪರಾಗಿ ಆ ಹಾಡಲ್ಲೂ ಕೂಡ ಅವ್ರು ಕಾಣಿಸ್ಕೊಳ್ತಾರೆ. ಅವರು ಹೆಂಗೆ ದರ್ಶನ್ ಅವರು ರೊಮ್ಯಾಂಟಿಕ್ ಸೀನ್ಗಳಲ್ಲಿ ಓಕೆನಾ, ಕಂಫರ್ಟ್ ಆಗಿರ್ತಾರ? ವೆರಿ ಅಂದರೆ ಈ ಸೀನ್ ಆ ಸೀನ್ ಅಂತಲ್ಲ, ಈಸ್ ಅ ಮಾಸ್ಟರ್ ಪೀಸ್ ಅವರು. ಅಂದರೆ ಪ್ರತಿಯೊಂದು ಸೀನ್ ಕೂಡ ಅವರು ಎತ್ತಿದ ಕೈ. ಅದರಲ್ಲಿ ಅವರು ನೋಡಿ ನಾವು ಕಲಿಬೇಕು. ಒಂದೊಂದು ಸೀನಿಂದ ಒಂದೊಂದು ಕ್ಯಾರೆಕ್ಟರಿಂದ ಅವ್ರು ಸ್ವಿಚ್ ಆಗೋದಿದೆಯಲ್ಲ, ಸೊ ಅದನ್ನ ನೋಡಿ ನಾವು ಕಲಿಬೇಕು. ಎಲ್ಲದನ್ನು ಅಷ್ಟು ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಆ್ಯಂಡ್ ಮೇನ್ಲಿ ಅವ್ರ ಕೋ-ಸ್ಟಾರ್ನ ಅಷ್ಟು ಕಂಫರ್ಟೇಬಲ್ ಆಗಿ ಫೀಲ್ ಮಾಡಿಸ್ತಾರೆ. ಸೊ ದ್ಯಾಟ್ ವಿ ಕ್ಯಾನ್ ಗಿವ್ ಅವರ್ ಬೆಸ್ಟ್. ಸೊ ಹಾಗೆ ದ್ಯಾಟ್ ಪೇರ್ ವರ್ಕ್ಸ್ ಔಟ್. ಓಕೆ. 57-58 ಸಿನಿಮಾ ಮಾಡಿದವರು ಅಂತ ದೊಡ್ಡ ಸ್ಟಾರ್ ಜೊತೆಗೆ ಓಕೆ ನಮಗೆ ಹೊಸಬ್ರು ಅಂತ ಓಕೆ ಹಿಂದೆ ಮುಂದೆ ನೀವು ಆ್ಯಕ್ಟ್ ಮಾಡಿದ್ದೀರಾ, ಆದರೆ ನಮ್ಗೆ ಹೊಸಬ್ರೆ. ರಚನಾ ಹೇಗೆ ಫೀಲ್ ಆಗ್ತಿದ್ರು ಆ ಟೈಮಲ್ಲಿ? ಅದೇ ಹೊಸಬ್ಳು ಅಂತಲೇ ನನ್ನ ತಲೆಯಲ್ಲಿತ್ತು. ಬಟ್ ದೆನ್ ಆ ಸೆಟ್ಟಿಗೆ ಹೋದ್ಮೇಲಿಂದ ನನಗೆ ಒಂದಿನೂ ಕೂಡ ನಾನು ಫ್ರೆಶರ್, ನಾನು ಹಿಂಗಿರಬೇಕು ಹಂಗಿರಬೇಕು ಅದೇನು ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ. ಸೊ ನನ್ನನ್ನು ಕಲಿಯೋಕ್ಕೆ ಬಿಟ್ಬಿಟ್ಟಿದ್ರು. ನೀನು ಕಲಿ, ನೀನು ಆರಾಮಾಗಿರು, ನೀನು ಆರಾಮಾಗಿ ಮಾಡಮ್ಮ, ನೀನೇನು ಟೆನ್ಷನ್ ಮಾಡಬೇಡ ಅಂತ ಒಂದು ಧೈರ್ಯ ಕೊಡ್ತಾರೆ ಗೊತ್ತಾ. ಸೊ ಅದಾದಮೇಲೆ ನಾನು ಧೈರ್ಯದಿಂದ ಇದ್ದೆ. ನನಗೆ ಒಂದಿನ ಕೂಡ ಸೆಟ್ಟಲ್ಲಿ ಅಳುಕು ಅಥವಾ ಭಯ ನಾಟ್ ಈವನ್ ಅ ಸಿಂಗಲ್ ಡೇ. ನೀವು ಡೆವಿಲ್ ಸಿನಿಮಾಗಿಂತ ಮುಂಚೆ ದರ್ಶನ್ ಅವ್ರನ್ನ ಭೇಟಿಯಾಗಿದ್ರಾ? ಇಲ್ಲ ನೋಡೂ ಇಲ್ಲ ನಾನು. ಬರೀ ಟಿವೀಸ್, ಬರೀ ಫೋಟೋಸ್ ಆ ಥರ ಅಷ್ಟೇ. ಸೆಟ್ಟಲ್ಲಿ ಭೇಟಿಯಾದಾಗ ಅದೇ ಫಸ್ಟ್ ಟೈಮ್ ನಾನು ಸರ್ನ ನೋಡಿದ್ದು ಫ್ಲೈಟಲ್ಲಿ. ಆ್ಯಂಡ್ ದ ಫಸ್ಟ್ ಶೆಡ್ಯೂಲ್ ನಮಗಿದ್ದಿದ್ದು ಉದಯ್ಪುರಲ್ಲಿ. ಸೊ ಅಲ್ಲೇ ನಾನು ಸರ್ನ ಭೇಟಿ ಮಾಡಿದ್ದು, ಅಲ್ಲೇ ಮಾತಾಡ್ಸಿದ್ದು. ಏನಂತ ಮಾತಾಡ್ಸಿದ್ರಿ? ಫಸ್ಟಿಗೆ ಅದೇ ಹೇಗಿದ್ದೀರಾ ಅಮ್ಮ, ಚೆನ್ನಾಗಿದ್ದೀರಾ, ಏನಾದ್ರು ತಿಂದ್ರಾ, ಇದೆ ಫಸ್ಟಿಗೆ ವಿಚಾರಿಸ್ಕೊಳ್ಳೋದೇ ಇದು. ನಮ್ಮ ಬಗ್ಗೆ ಫಸ್ಟಿಗೆ ಕೇಳ್ತಾರೆ ಅವರು. ಆದಮೇಲೆ ಡೈರೆಕ್ಟಾಗಿ ಸೆಟ್ಟಿಗೆ ಹೋದ. ಶೂಟಿಂಗ್ ನೆಕ್ಸ್ಟ್ ಡೇ ಇತ್ತು, ಅದಕ್ಕಿಂತ ಮುಂಚೆ ಸಿಕ್ಕಿರಲಿಲ್ಲ ನಾವು. ಡೈರೆಕ್ಟ್ ಶೂಟಿಂಗಲ್ಲೇ ನೋಡಿದ್ದು, ಸೆಟ್ಟಲ್ಲೇ ನೋಡಿದ್ದು ನಾನು ಅವ್ರನ್ನ. ಸೊ ಸೀನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಏನಿಲ್ಲ, ಆರಾಮಾಗಿ ಮಾಡಿ, ಟೆನ್ಷನ್ ತಗೋಬೇಡಿ, ನಿಮ್ಮ ಟೈಮ್ ತಗೊಳ್ಳಿ ಅಂತ ಹೇಳಿ. ದ ಮೇನ್ ಇಂಪಾರ್ಟೆಂಟ್ ತುಂಬ ಕ್ರೂಷಿಯಲ್ ಸೀನೇ ಇದ್ದಿದ್ದು ಫಸ್ಟ್ ಶಾಟ್ ನನಗೆ ಸರ್ ಜೊತೆ. ಸೊ ಅದನ್ನು ನಾನು ಗೆದ್ದೆ ಅಂದರೆ ನನಗೆ ಬೇರೆದನ್ನ ಮಾಡೋಕ್ಕೆ ಸುಲಭ ಆಗ್ತಾ ಇತ್ತು. ಸೊ ಅಲ್ಲಿ ಹೀ ಮೇಡ್ ಮೀ ಸೊ ಈಸಿ, ಸೊ ದ್ಯಾಟ್ ಐ ಕುಡ್ ವಿನ್ ದೇರ್.